ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು PM ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಮ್ಮ ಭಾರತ ದೇಶ ಕೃಷಿ ಅವಲಂಬಿತ ದೇಶವಾಗಿರುತ್ತೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬಿತರಾಗಿರ್ತಾರೆ. ನಮ್ಮ ಭಾರತ ದೇಶದ ಬೆನ್ನೆಲುಬು ಕೃಷಿ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ರೈತರು ತಮ್ಮ ವೃದ್ಧಾಪ್ಯದ ಸಮಯದಲ್ಲಿ, ತಮ್ಮ 60ರ ವಯಸ್ಸಿನ ಸಮಯದಲ್ಲಿ ಈ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಸುಧಾರಣೆನ ಹೊಂದಬೇಕು, ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಈ ಯೋಜನೆಯ ಅಡಿಯಲ್ಲಿ ರೈತರು ಅಂದ್ರೆ ಅವರ ವಯಸ್ಸಿನ ವಯೋಮಿತಿ ಬಂದು 18 ವರ್ಷದಿಂದ 40 ವರ್ಷ ಒಳಗಡೆನೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್, ನಾನಿವಾಗ ಒಂದು 30 ವರ್ಷ ನನಗೆ ಅಂತಂದ್ರೆ ನಾನು ಬ್ಯಾಂಕ್ ನಲ್ಲಿ 55 ರೂಪಾಯಿನ ಠೇವಣಿ ಮಾಡಬೇಕು. ನನ್ನ 55 ರೂಪಾಯಿ ಜೊತೆಗೆ ಸರ್ಕಾರ ಕೂಡ 55 ರೂಪಾಯಿನ ಠೇವಣಿ ಮಾಡುತ್ತೆ. ಸೊ ಇಷ್ಟು ನಾನು 40 ವರ್ಷದವರೆಗೂ ಮಾಡ್ಕೊಂತ ಹೋಯ್ತು ಅಂತಂದ್ರೆ ನನಗೆ 60 ವರ್ಷ ಆದ ನಂತರ ಈ ನಾನು ಕಟ್ಟಿರುವಂತಹ ಹಣ ನನ್ನ ಕೊನೆಯವರೆಗೂ ಕೂಡ ನನಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯ ರೂಪದಲ್ಲಿ ನನ್ನ ಅಕೌಂಟಿಗೆ ಬರುತ್ತೆ. ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತಹ ಉದ್ದೇಶ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು. ಈಗ ರೈತರು ಸ್ಟಾರ್ಟಿಂಗ್ ಇಂದ ಕೃಷಿಯನ್ನೇ ಅವಲಂಬಿತರಾಗಿರ್ತಾರೆ. ಮಾಡಿ ಮಾಡಿ ಅವ್ರಿಗೆ ವಯಸ್ಸಾದಂತಹ ಟೈಮಲ್ಲಿ ಅವ್ರಿಗೆ ಆಗೋದಿಲ್ಲ ಮತ್ತೆ ಕೃಷಿಯನ್ನ ಮಾಡೋದಿಕ್ಕೆ. ಹಾಗಾಗಿ ಈ ಒಂದು ಯೋಜನೆ ಮುಖಾಂತರ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ, ಅವರು ನೆಮ್ಮದಿಯಾಗಿ ಶಾಂತಿಯುತವಾಗಿ ಜೀವನವನ್ನ ಮಾಡಲಿ ಅಂತೇಳಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಹಾಗಿದ್ರೆ ಇದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು? ನಾನು ಅವಾಗಲೇ ಹೇಳ್ದಾಗೇನೆ ಅವರ ವಯಸ್ಸಿನ ವಯೋಮಿತಿ ಬಂದು 18 ವರ್ಷದಿಂದ 40 ವರ್ಷ ಒಳಗಡೆನೆ ಇರಬೇಕು. ಹೆಚ್ಚು ಜಮೀನನ್ನ ಹೊಂದಿರಬಾರ್ದು. ಇದನ್ನ ಹಾಗಿದ್ರೆ ಅರ್ಜಿ ಹಾಕೋದಿಗೆ ಎಲ್ಲಿ ಹೋಗಿ ಅರ್ಜಿ ಹಾಕ್ಬೇಕು ಅಂತ ಅಂದ್ರೆ ಇದನ್ನ ಸರಳವಾಗಿ ನಮ್ಮ ಫೋನ್ ನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಫೋನ್ ಅಲ್ಲೇ ಅರ್ಜಿಯನ್ನ ಹಾಕ್ಬೋದು. ಸ್ಮಾರ್ಟ್ ಫೋನ್ ಇತ್ತು ಅಂತಂದ್ರೆ, ಇಲ್ಲ ಅಂತಂದ್ರೆ ಹಾಗೆ ಸೈಬರ್ ಅಲ್ಲಿ ಎಲ್ಲಾದ್ರೂ ಹೋಗಿ ಕೂಡ ಅರ್ಜಿಯನ್ನ ಹಾಕ್ಬೋದು. ಹೇಗೆ, ಯಾವ ವೆಬ್ಸೈಟ್ ಹೋಗಿ ಅರ್ಜಿ ಹಾಕೋದು ಅಂತಂದ್ರೆ manadhan.in ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋನ್ ನಂಬರ್ ಕೇಳುತ್ತೆ, ರಿಜಿಸ್ಟರ್ ಫೋನ್ ನಂಬರ್. ಅದಾದ್ಮೇಲೆ ಕ್ಯಾಪ್ಚಾ ಕೂಡ ಎಂಟ್ರಿ ಆಗಿರುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ OTP ಸೆಂಟ್ ಅಂತ ಬರುತ್ತೆ. OTP ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಫೋನಿಗೆ OTP ಬರುತ್ತೆ. ಅದಾದ್ಮೇಲೆ ಒಂದು ಅಪ್ಲಿಕೇಶನ್, ಮಾನ್ಧನ್ ಯೋಜನೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಮ್ಮ ಏನೆಲ್ಲ ಒಂದಿಷ್ಟು ಡೀಟೇಲ್ಸ್ ಅದು ಕೇಳಿರುತ್ತೆ, ಅಷ್ಟು ಡೀಟೇಲ್ಸ್ ನ ಫಿಲ್ ಮಾಡಿ ಲಾಸ್ಟ್ಗೆ ಒಂದ್ಸರಿ ಎವ್ರಿಥಿಂಗ್ ಎಲ್ಲ ಕರೆಕ್ಟ್ ಇದೆಯಾ, ಓಕೆ ಇದೆ ಅಂತ ಕೇಳುತ್ತೆ. ಓಕೆ, ಅದು ಸರಿ ಇದೆ ಅಂತ ಅಂದ್ರೆ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅರ್ಜಿ ಸಲ್ಲಿಕೆ ಆಗುತ್ತೆ ಅಲ್ಲಿಗೆ. ಸೊ ಅರ್ಜಿ ಸಲ್ಲಿಕೆ ಆದ ನಂತರ ನೀವು ಪ್ರತಿ ತಿಂಗಳು 55 ರೂಪಾಯಿ ನೀವು ಠೇವಣಿಯನ್ನ ಮಾಡ್ತಾ ಹೋಗ್ಬೋದು. ಸೊ ಈ ತರ ಮಾಡ್ತಾ ಹೋದಾಗೆ ನಿಮ್ಮ ಖಾತೆಗೆ ಸರ್ಕಾರವು ಕೂಡ 55 ರೂಪಾಯಿನ ಠೇವಣಿ ಮಾಡ್ತಾ ಹೋಗುತ್ತೆ. ಹಿಂಗಾದಾಗ ನಿಮಗೆ ವೃದ್ಧಾಪ್ಯದ ಟೈಮಲ್ಲಿ ಪಿಂಚಣಿಯ ರೂಪದಲ್ಲಿ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಹಣ ಬರುತ್ತೆ. ಮಾಡ್ಬೋದಲ್ವಾ? ತಿಂಗಳಿಗೆ 55 ರೂಪಾಯಿ ಅಂದ್ರೆ ಎಲ್ಲೆಲ್ಲೋ ಕಳೆದ್ಬಿಡ್ತಾರೆ ಎಷ್ಟೊಂದು ಜನ ರೈತರು. ಕೆಲವರೆಲ್ಲ ಹೇಗೆ ಅಂತಂದ್ರೆ ಅವ್ರದ್ದು ಕೆಲವೊಂದು ತಂಬಾಕುಗಳು, ಈ ಬೀಡಿ ಸೇತ್ಕೊಂಡು ಇನ್ನೇನೇನೋ ಮಾಡ್ಕೊಂಡು ಕಳೆದ್ಬಿಡ್ತಾರೆ. ಸೊ 55 ರೂಪಾಯಿ ಸೇವಿಂಗ್ಸ್ ಮಾಡಿಟ್ರೆ ಅವ್ರ ಕೊನೆಗಾಲದಲ್ಲಿ ತುಂಬಾನೇ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನೆಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.